ವಂದನೆಗಳನ್ನು ತಿಳಿಸ್ತಾ ನಮ್ಮ ಒಂದು ನಿಯಮದ ಪ್ರಕಾರ ನ್ಯಾಯಾಧೀಶರು ಮಾತನಾಡಿದ ಮೇಲೆ ಯಾರೂ ಮಾತನಾಡಬಾರ್ದು ಅಂತ ಒಂದು ನಿಯಮ ಇದೆ, ಪ್ರೋಟೋಕಾಲ್. ಆದರೂ ಕೂಡ ಅವರ ಅನುಮತಿಯಿಂದ ಎರಡು ಮಾತನಾಡ್ತೇನೆ. ಇವತ್ತು ನಮ್ಮ ಚಲನಚಿತ್ರದ ನಿರ್ದೇಶಕರಾದಂತಹ ಮಧುಸೂದನ ಹವಲ್ದಾರರ ಒಂದು ವರ್ಧಂತಿ ಜನ್ಮದಿನ. ವಿಶೇಷವಾಗಿ ನಾವೆಲ್ಲರೂ ಕೂಡ ಅವರಿಗೆ ಆಯುಷ್ಯು, ಆರೋಗ್ಯ, ಇದೇ ತರಹದ ದಾಸರ ಸೇವೆಯನ್ನು ಮಾಡುವಂತಹ ಶಕ್ತಿ, ಉತ್ಸಾಹವನ್ನು ಕೊಡಲಿ ಅಂತ ವಿಶೇಷವಾಗಿ ನಾವೆಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ನಾನು ಬಹುಶಃ ಅವರು ನಿರ್ದೇಶಿಸಿದಂತಹ ಎಲ್ಲ ಚಲನಚಿತ್ರಗಳ ಒಂದು ಪ್ರೀಮಿಯರ್ ಶೋಗೂ ಕೂಡ ನಾನು ಬಂದಿದ್ದೇನೆ. ಅದಕ್ಕೆ ಅವರು ಅವಕಾಶವನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಎಲ್ಲ ಪಾತ್ರಧಾರಿಗಳು ಕೂಡ ತುಂಬ ಸುಂದರವಾದ ಒಂದು ಸನ್ನಿವೇಶವನ್ನು ತಂದು ಕೊಟ್ಟಿದ್ದಾರೆ. ಈ ಚಿತ್ರ ತುಂಬ ಅತ್ಯುತ್ತಮವಾಗಿ ಎಲ್ಲರ ಮನಸ್ಸನ್ನು ಸೂರೆಗೊಳ್ಳುವಂತೆ ಮೂಡಿ ಬಂದಿದೆ ಅನ್ನೋದರಲ್ಲಿ ಎರಡು ಮಾತು ಇಲ್ಲ. ಅದಕ್ಕೆ ವಿಶೇಷವಾದಂತಹ ಶ್ರಮವನ್ನು ವಹಿಸಿದಂತಹ ಎಲ್ಲ ಚಿತ್ರತಂಡದವರಿಗೂ ಕೂಡ ನಾನು ವಿಶೇಷವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇವತ್ತು ನಮ್ಮ ಮಕ್ಕಳು, ನಮ್ಮ ಯುವಜನಾಂಗ ಯಾವ ಕಡೆ ಹೊರಟಿದೆ ಅದಕ್ಕೆ ವಿರುದ್ಧವಾಗಿ ನಾವು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಪ್ರವಾಹಕ್ಕೆ ವಿರುದ್ಧವಾಗಿ ಈಜೋದು ತುಂಬ ಕಷ್ಟ. ಹಾಗಾದರೆ ನಾವು ಅವರ ಜೊತೆಗೇ ನಾವು ಹೋಗಬೇಕು. ಒಂದು ನಮ್ಮ ಕಡೆ ಅವರನ್ನು ಕರ್ಕೊಳ್ಳೋದು ಅಥವಾ ಅವರ ಜೊತೆಗೆ ನಾವು ಹೋಗೋದು. ಹಾಗೆ ಇವತ್ತು ಎಲ್ಲರೂ ಕೂಡ ವಿಶೇಷವಾಗಿ ವಾಟ್ಸ್ಯಾಪು ಮತ್ತು ಫೇಸ್ಬುಕ್ಕು ಇದರಲ್ಲೇ ಪೂರ್ಣವಾಗಿ ಮುಳುಗಿದ್ದಾರೆ. ಅದನ್ನು ನಾನು ಹೇಳೋದು ಬೇಕಾಗಿಲ್ಲ. ಹಾಗಾದರೆ ಅದರಲ್ಲಿ ಮುಳುಗಿದ್ದರೂ ಕೂಡ ಅವರನ್ನು ಮತ್ತೆ ಎಬ್ಬಿಸಬೇಕು ಅಂತಂದರೆ ಈ ತರಹದ ಚಲನಚಿತ್ರಗಳನ್ನು ವಾಟ್ಸ್ಯಾಪ್, ಫೇಸ್ಬುಕ್ಕಲ್ಲಿ ಹಾಕಿ ನೀವು ನೋಡಿ ಅಂತ ಅವ್ರನ್ನ ಪ್ರೇರಿಸಿ ಮತ್ತೆ ಅವರನ್ನು ನಮ್ಮ ಮಾರ್ಗಕ್ಕೆ ಕರೆಯುವಂತಹ ಒಂದು ಪ್ರಯತ್ನ ಆಗಬೇಕು. ಅಂತಹ ಪ್ರಯತ್ನವನ್ನು ಈ ದಾಸರ ಚಿತ್ರದ ಮೂಲಕ ಆಗಬಹುದು ಅಂತ ನಾನು ವಿಶೇಷವಾಗಿ ಆಶಿಸ್ತೇನೆ, ಅಪೇಕ್ಷೆ ಮಾಡ್ತೇನೆ. ಈ ಒಂದು ಚಲನಚಿತ್ರವನ್ನು ನೋಡಿದಾಗ ನನಗೆ ಅನಿಸಿದ್ದು, ಪವಾಡಗಳು ಇರಬಹುದು, ಎಲ್ಲ ಮಹನೀಯರು ಕೂಡ ಪವಾಡಗಳನ್ನು ತೋರಿಸ್ತಾರೆ. ಆದರೆ ಈ ಚಿತ್ರವನ್ನು ನೋಡಿದಾಗ ನನಗನಿಸಿದ್ದು ಮತ ಅಥವಾ ಜಾತಿ ಇದೆಲ್ಲವನ್ನೂ ಕೂಡ ಮೀರಿ ನಿಂತದ್ದು ಅಧ್ಯಾತ್ಮ ಮತ್ತು ದೇವರು ಅಂತನ್ನುವಂತಹ ಒಂದು ಸ್ಪಷ್ಟವಾದ ಕಲ್ಪನೆ ನಮಗೆ ಬರ್ತದೆ. ನಾವು ಚಲನಚಿತ್ರದಲ್ಲಿ ಮಾತ್ರ ನೋಡಿಲ್ಲ, ಈಗ ವೇದಿಕೆಯಲ್ಲಿಯೂ ಕೂಡ ಆ ದೃಶ್ಯವನ್ನು ನಾವು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೇವೆ. ಯಾವುದೇ ತರಹದ ಆಧ್ಯಾತ್ಮಿಕತೆಯಲ್ಲಿ, ಲೌಕಿಕವಾಗಿ ನಾನು ಬೇರೆ ಅವನು ಬೇರೆ ಅಂತನ್ನುವಂಥದ್ದಿದ್ದರೂ ಕೂಡ ಆಧ್ಯಾತ್ಮಿಕತೆಯಲ್ಲಿ ನಾವೆಲ್ಲರೂ ಕೂಡ ಒಂದು ಅಂತನ್ನುವಂತಹ ಒಂದು ವಿಶೇಷವಾದಂತಹ ಘೋಷಣೆಯನ್ನು ತೋರಿಸುವಂತಹ ಒಂದು ಚಲನಚಿತ್ರ ಈ ದಾಸರ ಒಂದು ಚರಿತ್ರೆಯಲ್ಲಿ ಮೂಡಿ ಬಂದಿದೆ. ಹಿಂದೂ ಧರ್ಮ ಇರಬಹುದು ಅಥವಾ ಬೇರೆ ಧರ್ಮಗಳಿರಬಹುದು, ಬೇರೆ ಮತಗಳಿರಬಹುದು, ಯಾವುದೇ ಧರ್ಮ ಯಾವುದೇ ಮತ ಇದ್ದರೂ ಕೂಡ ಅದು ಆಧ್ಯಾತ್ಮದಲ್ಲಿ ಒಂದು ಅಂತನ್ನುವಂತಹ ತತ್ವವನ್ನು ಸಾರುವ ಈ ಚಿತ್ರ ನಮ್ಮನ್ನು ಕಣ್ತೆರೆಸ್ತದೆ ಅಂತನ್ನುವುದರಲ್ಲಿ ಎರಡು ಮಾತಿಲ್ಲ. ನಾವು ಇವತ್ತು ಬೇಕಾದಷ್ಟು ಯಾವುದೋ ಒಂದು ಸಣ್ಣ ಕಾರಣಕ್ಕೆ ರಾಜ್ಯಗಳು, ಆ ರಾಜ್ಯ ಬೇರೆ ಈ ರಾಜ್ಯ ಬೇರೆ, ಸಣ್ಣ ಕಾರಣಕ್ಕೆ ರಾಜ್ಯಗಳಲ್ಲಿ ಜಗಳಾಟ, ರಾಷ್ಟ್ರಗಳಲ್ಲಿ ಜಗಳಾಟ, ಮತಗಳಲ್ಲಿ ಜಗಳಾಟ. ಈ ಎಲ್ಲ ಜಗಳಾಟಗಳನ್ನು ನಾವು ನಿಲ್ಲಿಸಬೇಕು ಅಂತಂದರೆ ನಮಗೆ ಮಹಿಪತಿದಾಸರಂತಹ ಒಂದು ದಾಸರ ಜೀವನ ಚರಿತ್ರೆ ಆದರ್ಶವಾಗಿದ್ದಾಗ ಮಾತ್ರ ಸಾಧ್ಯ ಅಂತನ್ನುವ ಮಾತನ್ನು ಹೇಳ್ತಾ, ಮತ್ತೊಮ್ಮೆ ಹವಲ್ದಾರರಿಂದ ನಾವು ಈ ತರಹದ ಒಂದು ಚಲನಚಿತ್ರಗಳು ಮೂಡಿ ಬರಲಿ, ಆಧ್ಯಾತ್ಮಿಕವಾದ ಒಂದು ಸೇವೆ ಅವರಿಂದ ನಿರಂತರವಾಗಿ ನಡೆಯಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. Udaya, I am Satyabodh Kulkarni from Srinidhi Steel Traders. We are authorized dealer of sales, Steel Authority of India Limited, a Maharatna company. We deal in two kinds of steels. One is a industrial steel and the other one is a construction steel. Please connect me to any civil engineers, architects, individual house builders and small and medium scale engineering industry owners for their best quality steel requirement. Thank you.
This is Ravi Ramnaran from Bovitwa, basically a property consultant based in Whitefield. We help people to buy and sell apartments, villas, JV lands, and we also do documentation across 45 sub-list offices in and around Bangalore. Now, e-Khata has become a mandatory to sell your property or to take a bank loan. Please do inform your relatives, friends, and if you have your property, please do take care of it. My ask for today is please connect me to people who have lands from 5,000 square feet to 50 acres.